ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಷಯದಂ ಹರಿಂ ಕರೋತು ಮಮ ಕಲ್ಯಾಣಂ. ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್. ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ವಿವಾಹದ ಬಗ್ಗೆ ಪ್ರತಿ ವಾರ ಯಥಾಮತಿಯಾಗಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿವಾಹದ ವಿಧಿವಿಧಾನಗಳನ್ನು ತಿಳಿಯೋಕ್ಕಿಂತ ಮುಂಚೆ ವಿವಾಹದ ಹಿನ್ನೆಲೆ ಬಗ್ಗೆ ಪೂರ್ವ ಪೀಠಿಕೆ ಅಂತಂತಾರಲ್ಲ, ಹಾಗೆ ಪೀಠಿಕೆಯನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಿವಾಹದಲ್ಲಿ ಅನುರೂಪಳಾಗಿರುವಂತಹ ಸಹಧರ್ಮಿಣಿಯನ್ನು ಯೋಗ್ಯವಾದ ಗುಣವಂತಳಾದ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳುವಂಥದ್ದು ಗೃಹಸ್ಥ ಜೀವನದ ಮುಖ್ಯವಾದ ಉದ್ದೇಶ. ಸತಿಪತಿಗಳಿಬ್ಬರೂ ಧಾರ್ಮಿಕವಾಗಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಿ, ಮಂತ್ರ ಹೇಳ್ತದಲ್ಲ, ಎಲ್ಲರಿಗೂ ಗೊತ್ತಿರುವಂತಹ ಮಂತ್ರ ಇದು. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅಂತ ವಿವಾಹದಲ್ಲಿ ಹೇಳಿಸ್ತಾರೆ. ಎಷ್ಟೋ ಜನಕ್ಕೆ ಈ ಮಂತ್ರದ ಅರ್ಥವೂ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿದ್ರೂ ಸರಿಯಾಗಿ ಪೂರ್ಣವಾಗಿ ಗೊತ್ತಿಲ್ಲ. ಪ್ರತಿಜ್ಞೆಯನ್ನೇನೋ ಮಾಡ್ತಾರೆ. ಪ್ರತಿಜ್ಞೆ ಮಾಡೋದು ಅಷ್ಟೇ ಅಲ್ರಿ, ಅನ್ಯೋನ್ಯವಾಗಿ ಪ್ರೀತಿಯಿಂದ ಪರಸ್ಪರವಾಗಿ ಅನುರಕ್ತರಾಗಿ ಬಾಳ್ವೆ ಮಾಡೋಂಥದ್ದಿದೆ ಅಲ್ಲ, ಅದು ಅತ್ಯಂತ ಅವಶ್ಯಕ. ಇದು ನಮ್ಮ ಹಿರಿಯರ ಸದಾಚಾರ, ಹಿರಿಯರು ನಮಗೆ ಮಾಡಿಕೊಟ್ಟಿರುವಂತಹ ಒಂದು ಕಡ್ಡಾಯವಾದ ಕ್ರಮ ಅಂತ ಶಾಸ್ತ್ರ ಹೇಳ್ತದೆ. ಅದರಲ್ಲೂ ಭಾರತೀಯ ಸಂಸ್ಕೃತಿ ವಿಶಿಷ್ಟವಾದ ಸಂಸ್ಕೃತಿ. ಬೇರೆ ದೇಶದವರು, ವಿದೇಶಿಗರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಅನುಸರಣೆ ಮಾಡಬೇಕು ಅಂತ ಹೊರಡ್ತಾರೆ. ಅಂತಹ ಮಾರ್ಗದರ್ಶನ ಮಾಡುವಂತಹ ಮಾದರಿಯಾದ ಸಂಸ್ಕೃತಿ ಅದು ನಮ್ಮ ಭಾರತೀಯ ಸಂಸ್ಕೃತಿ. ವೈವಾಹಿಕ ಜೀವನ ಸುಖಮಯವಾಗಿ ಯಶಸ್ವಿಯಾಗಿ ನಡಿಬೇಕಾದರೆ ಹೆಂಡತಿಯ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಮಹಾಭಾರತದ ವನಪರ್ವದಲ್ಲಿ ದ್ರೌಪದಿ ಸತ್ಯಭಾಮಾದೇವಿಯವರ ಸಂವಾದದಲ್ಲಿ ಉಲ್ಲೇಖವಾಗಿರುವಂಥ ಅನೇಕ ವಿಷಯಗಳಿದ್ದಾವೆ. ಅದರಲ್ಲಿ ಹೆಂಡತಿಯಲ್ಲಿರಬೇಕಾದಂತಹ ಸದ್ಗುಣಗಳಲ್ಲಿ ಮೂರಿರಬೇಕಂತೆ. ಮುಖ್ಯವಾಗಿ ಏನೇನಿರಬೇಕು? ಒಂದು, ಪತಿಗೆ ಅನುರೂಪಳಾಗಿರಬೇಕು, ಮನೆಯನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬೇಕು. ಮೂರನೇದ್ದು, ಪತಿಯಲ್ಲೇ ಅನುರಕ್ತಳಾಗಿರಬೇಕು, ಅನುರೂಪಳಾಗಿರಬೇಕು, ಅನುರಕ್ತಳಾಗಿರಬೇಕು, ಸಮರ್ಥವಾಗಿ ಮನೆಯನ್ನು ನಡೆಸಿಕೊಂಡು ಹೋಗಬೇಕು. ಸಂಸ್ಕೃತದಲ್ಲಿ ಅದ್ಭುತವಾದ ಅನೇಕ ಶಬ್ದಗಳಿದ್ದಾವೆ. ಸಂಸ್ಕೃತದ ಜ್ಞಾನ ಇದ್ದವರಿಗೆ ಬಹಳ ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಬರ್ತದೆ. ಆಶ್ಚರ್ಯದ ಸಂಗತಿ ಏನು ಅಂದರೆ, ಸಂಸ್ಕೃತದಲ್ಲಿ ಹೆಂಡತಿಯನ್ನು 3 ಶಬ್ದಗಳಿಂದ ಕರೀತಾರೆ. ಯಾವ್ಯಾವುದದು 3 ಶಬ್ದ? ಭಾರ್ಯ ಅಂತ ಕರೀತಾರೆ, ದಾರಾಹ ಅಂತ ಕರೀತಾರೆ, ಮೂರನೇದ್ದು ಕಲತ್ರಂ ಅಂತ ಕರೀತಾರೆ. 3 ಶಬ್ದಗಳು ಪ್ರಸಿದ್ಧವಾಗಿರುವಂತಹ ಶಬ್ದಗಳು. 3 ಶಬ್ದಗಳು 3 ಲಿಂಗದಲ್ಲಿದ್ದಾವೆ. ಅದು ಇನ್ನೂ ವಿಶಿಷ್ಟವಾಗಿರುವಂಥದ್ದು. ಅದರಲ್ಲೂ 3 ಲಿಂಗಗಳಿಂದ ಕೂಡಿರುವಂತಹ ಆ ಶಬ್ದ 3 ಗುಣಗಳನ್ನು ಸೂಚನೆ ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಈ ಶಬ್ದವನ್ನು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ಭಾರ್ಯ ಅಂತ ಕರೀತಾರೆ ಹೆಂಡತಿಯನ್ನು. ಭಾರ್ಯ ಅನ್ನೋ ಶಬ್ದ ಮೂಲತಃ ಸ್ತ್ರೀಲಿಂಗ ಶಬ್ದ. ಅಂದರೆ ಇದೇನು ಹೇಳ್ತದೆ? ಭಾರ್ಯ ಅಂದರೆ ಏನು? ಹೆಂಡತಿಯನ್ನು ನಾವು ಅಂದ್ಬಿಡ್ತೀವಿ ಸಹಜವಾಗಿ. ಭಾರ್ಯ ಅಂದರೆ ಹೆಂಡತಿ, ಸ್ತ್ರೀಲಿಂಗ ಶಬ್ದ. ಏನು ಹೇಳುತ್ತಿದ್ದು ಅಂತ ಕೇಳಿದರೆ, ಗಂಡನ ಮನೆಯಲ್ಲಿ ಹೆಂಡತಿಯು ಒಬ್ಬ ಸ್ತ್ರೀಯಾಗಿ, ಸ್ತ್ರೀಯ ಲಕ್ಷಣಗಳನ್ನು ಹೇಳಿದ್ದಾರೆ. ಸ್ತ್ರೀ ಹೇಗಿರಬೇಕು ಶಾಸ್ತ್ರ ವಿಸ್ತಾರವಾಗಿ ಹೇಳ್ತದೆ. ನಮ್ಮ ತತ್ವಜ್ಞಾನ ತರಂಗಿಣಿಯಲ್ಲಿ ಸ್ತ್ರೀ ಧರ್ಮದಲ್ಲಿ ವಿಸ್ತಾರವಾಗಿ ನಾವು ಹೇಳಿದ್ದೀವಿ.
ಸ್ತ್ರೀ ಆದಂಥವಳು ಹೇಗಿರಬೇಕು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವಂಥದ್ದು, ಆ ಮಕ್ಕಳನ್ನು ಬೆಳೆಸೋದರಲ್ಲಿ ತಾಯಿಯಾಗಿ ಮನೆತನದ ಸಂಪ್ರದಾಯಗಳನ್ನು ತಿಳಿದು ಆಚರಣೆ ಮಾಡೋ ಸೊಸೆಯಾಗಿ ಜೀವನ ಮಾಡುವಂಥದ್ದಿದೆ ಅಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಅದಕ್ಕೆ ಅವಳನ್ನು ಭಾರ್ಯಾ ಅಂತ ಕರೆದಿದ್ದಾರೆ. ಇನ್ನೂ ಒಂದು ಶಬ್ದ ಇದೆ, ದಾರಾಹ ಅಂತ ಕರೀತಾರೆ ಹೆಂಡತಿಯನ್ನು. ಸಂಸ್ಕೃತದಲ್ಲಿ ಹೆಂಡತಿಗೆ ದಾರಾಹ ಅಂತ ಯಾಕೆ ಕರೀತಾರೆ ಅಂದರೆ, ಇದು ಪುಲ್ಲಿಂಗ ಶಬ್ದ. ಅದು ಹೇಗೆ ಪುಲ್ಲಿಂಗ ಶಬ್ದ ಅಂತ ಕೇಳಿಕೊಂಡ್ರೆ ಅದಕ್ಕೂ ಒಂದು ಅರ್ಥ ಇದೆ. ಹೆಂಡತಿ ಗಂಡ ಮನೆಯಲ್ಲಿಲ್ದಾಗ ಪುರುಷನಂತೆ ನಡೆದುಕೊಳ್ಳಬೇಕಂತೆ. ಅಂದರೆ ಏನರ್ಥ, ಬೆಳಗ್ಗೆ ಬೇಗ ಮನೆಯಿಂದ ಹೊರಟು 10-14 ತಾಸು ಕಾರ್ಯಾಲಯದಲ್ಲಿ ಅಥವಾ ಆಫೀಸ್ನಲ್ಲಿ ಕೆಲಸವನ್ನು ಮಾಡಿ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಎಷ್ಟೋ ಸಾರಿ ಮನೆಗೆ ಬರ್ತಾರೆ ಗಂಡಂದರು. ಇವತ್ತು ನಾವು ನೋಡ್ತಾ ಇದ್ದೀವಿ, IT-BT ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ ನಾನು ಹೇಳ್ತಾ ಇರೋದು. ಅಷ್ಟು ಕಾರ್ಯದ ಒತ್ತಡ ಇರುವಂತಹ ಗಂಡಂದರ ಸಂದರ್ಭದಲ್ಲಿ ಮನೆಯ ಕೆಲಸವನ್ನು, ಉದಾಹರಣೆಗೆ ಅದು ಯಾವುದಾದ್ರೂ ಕರೆಂಟ್ ಬಿಲ್ ಕಟ್ಟೋದಾಗಿರ್ಬೋದು, ಅಥವಾ ಸಾಮಾನು ತೆಗೆದುಕೊಂಡು ಬರೋದಾಗಿರ್ಬೋದು, ಮಕ್ಕಳಿಗೆ ಪಾಠ ಹೇಳಿಕೊಡೋದಾಗಿರ್ಬೋದು, ಇವೆಲ್ಲವೂ ಮನೆಗೆ ಬಂದ ಮೇಲೆ ಪುರುಷರಾದಂಥವರು ಗಂಡಂದರು ಹೇಳಿಕೊಡೋದು ಕಷ್ಟ ಸಾಧ್ಯ. ಯಾಕೆ, ಬರೋದೇ ಲೇಟ್ ಆಗಿಬಿಟ್ಟಿರ್ತದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಗಂಡನ ನಂತರ ಗಂಡನ ಪರ್ಯಾಯವಾಗಿ ಹೆಂಡತಿಯಾದಂಥವಳು ದಾರಾಹ, ಪುರುಷನಂತೆ ಅವಳೇನು ಮಾಡಬೇಕು, ಮನೆಯ ನಿರ್ವಹಣೆಯನ್ನು ಮಾಡಬೇಕು ಸಮರ್ಥವಾಗಿ. ಭಗವಂತ ಅವಳಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ, ಅದ್ಭುತವಾದ ಶಕ್ತಿ. ಅದನ್ನು ಹೇಳ್ತದೆ ಶಾಸ್ತ್ರ. ದಾರಾಹ ಅಂತ ಹೆಂಡತಿಯನ್ನು ಕರೀತಾರೆ. ಯಾಕೆ ಕರೀತಾರೆ, ಪುಲ್ಲಿಂಗ ಶಬ್ದ ಅದು. ಪುರುಷನಂತೆ ಅಂದರೆ ಗಂಡನಂತೆ ಮನೆಯ ಎಲ್ಲ ಕೆಲಸಗಳನ್ನು ಅವಳು ನಿರ್ವಹಣೆ ಮಾಡಿಕೊಂಡು ಹೋಗಬೇಕು. ಆ ನಿಭಾಯಿಸುವಂಥ ಶಕ್ತಿ ಅವಳಲ್ಲಿದೆ. ಇನ್ನು 3ನೇ ಶಬ್ದ ಇದೆ, ಕಲತ್ರಂ ಅಂತ ಕರೀತಾರೆ ಹೆಂಡತಿಯನ್ನು. ಇದು ನಪುಂಸಕಲಿಂಗ ಶಬ್ದ. ಇದೇನು ಹೇಳ್ತದೆ ಅಂತ ಕೇಳಿದರೆ, ಹೆಂಡತಿ ಗಂಡನ ಜೊತೆ ಸಂಸಾರವನ್ನು ನಡೆಸೋ ಸಂದರ್ಭದಲ್ಲಿ ಕೆಲವೊಮ್ಮೆ ನಪುಂಸಕರಂತೆ ವರ್ತನೆ ಮಾಡಬೇಕಂತೆ. ಕಾರಣ, ಸತಿಯು ಪತಿವ್ರತೆಯಾಗಿರಬೇಕು ಅಂತ ಲೋಕದಲ್ಲಿ ನಾವು ಕಾಣ್ತೀವಿ. ಶಾಸ್ತ್ರನೂ ಹೇಳ್ತದೆ, ಹೆಂಡತಿ ಪತಿಯಲ್ಲೇ ಅನುವರ್ತಳಾಗಿರಬೇಕು. ಯಾವುದೇ ಸಂದರ್ಭದಲ್ಲೂ ಪತಿಯನ್ನು ಬಿಟ್ಟು ಬೇರೆ ಪುರುಷರಲ್ಲಿ ರತಿಯನ್ನಾಗಲಿ ಕಾಮವನ್ನಾಗಲಿ ಬಳಸಬಾರದು, ಉಂಟಾಗಬಾರದು. ಹೆಂಡತಿಯಾದಂಥವಳು ಪರಪುರುಷರ ವಿಷಯದಲ್ಲಿ ನಪುಂಸಕರ ಹಾಗೆ ವರ್ತನೆಯನ್ನು ಮಾಡಬೇಕು ಅನ್ನೋದು ಆ ಶಬ್ದ ಸೂಚನೆಯನ್ನು ಮಾಡ್ತಾ ಇದೆ. ಆದ್ದರಿಂದಲೇ ಹೆಂಡತಿಯನ್ನು ಸಂಸ್ಕೃತದಲ್ಲಿ 3 ಶಬ್ದದಿಂದ 3 ಲಿಂಗವೂ ಹೇಳ್ತಾ ಇದೆ. ಭಾರ್ಯಾ ಅಂತ ಕರೆದ್ರು, ದಾರಾಹ ಅಂತ ಕರೆದ್ರು, ಕಲತ್ರಂ ಅಂತ ಕರೆದ್ರು. ಅಂದರೆ ಹೆಂಡತಿಯ ಒಂದು ವೈಶಿಷ್ಟ್ಯತೆ, ಸ್ತ್ರೀಯ ವೈಶಿಷ್ಟ್ಯತೆ ಎಷ್ಟಿದೆ ನೋಡಿ. ಹೆಂಡತಿ ಅನ್ನೋ ಶಬ್ದಕ್ಕೆ 3 ಶಬ್ದಗಳನ್ನು ಹೇಳಿದರು, 3 ಲಿಂಗದಲ್ಲೂ ಹೇಳಿದರು, 3 ಗುಣಗಳನ್ನು ಹೇಳಿದರು. ಅಷ್ಟು ಎತ್ತರದಲ್ಲಿರುವಂಥದ್ದು. ಹಾಗಾಗಿ ನಾವು ವಿವಾಹವನ್ನು ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಈ ಲಕ್ಷಣ ಹೊಂದಿರುವಂತಹ ಭಾರ್ಯೆಯನ್ನು, ದಾರಾಹವನ್ನು, ಆಮೇಲೆ ಕಲತ್ರಂ ಅಂತ ಕರೀತಾರೆ. ಆ ಹೆಂಡತಿಯನ್ನು, ವಧುವನ್ನು ವಿವಾಹವನ್ನು ಮಾಡಿಕೊಳ್ಳಬೇಕು. ಅದರಲ್ಲೂ ಇವತ್ತೇನಾಗಿದೆ, ಶಾಸ್ತ್ರದಲ್ಲಿ ನಾವು ಯಾವಾಗಲೂ ನಾನು ಹೇಳುವಂಥ ವಿಷಯ, ಕಾರಣ ಏನು ಅಂದರೆ, ರಕ್ಷೇತ್ ಕನ್ಯಾಂ ಪಿತಾವೀನ್ನಾಂ ಪತಿ ಪುತ್ರಾಸ್ತು ವಾರ್ಧಕೆ ಅಭಾವೇ ಜ್ಞಾತಯಸ್ತೇಷಾಂ ಸ್ವಾತಂತ್ರ್ಯಂ ನ ಕ್ವಚಿತ್ ಸ್ತ್ರೀಯ. ಬಹಳ ಸುಂದರವಾದ ಮಾತಿದು. ಯಾವುದೇ ಸಂದರ್ಭದಲ್ಲಾಗಿರಬಹುದು, ಪ್ರಾರಂಭದಲ್ಲಿ ಮಗುವಾಗಿದ್ದಾಗ ವಿವಾಹ ಆಗೋ ತನಕ ತಂದೆ ರಕ್ಷಣೆ ಮಾಡ್ತಾನೆ. ಮದುವೆ ಆದ ಮೇಲೆ ಪತಿ ಗಂಡನಾದಂಥವನು ರಕ್ಷಣೆ ಮಾಡ್ತಾನೆ. ಇನ್ನು ವಾರ್ಧಕ್ಯದಲ್ಲಿ ವಯಸ್ಸಾದಾಗ ಮಕ್ಕಳು ರಕ್ಷಣೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿ ಆ ಸ್ತ್ರೀಯನ್ನು ಬಿಡೋ ಹಾಗಿಲ್ಲ.
ಕಾರಣ ಏನು ಅಂದರೆ NCRB ಅಂತ ಇದೆ, ಭಾರಿ ಪ್ರಖ್ಯಾತವಾದ ಸಂಸ್ಥೆ, ನ್ಯಾಷನಲ್ ಕ್ರೈಮ್ ಬ್ಯೂರೋ ಅಂತ ಕರೀತಾರೆ. 2009ರಲ್ಲಿ ಒಂದು ಸಂಶೋಧನೆಯನ್ನು ಪೂರ್ಣವಾಗಿ ರಿಸರ್ಚನ್ನು ಮಾಡಿದರು. ಅದರಲ್ಲಿ 88% ಯುವತಿಯರು ಬಲಾತ್ಕಾರಕ್ಕೆ, ಆ ಹಿಂಸೆಗೆ ಒಳಗಾಗೋದನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಎಚ್ಚರದಿಂದ ಅವರನ್ನು ಪ್ರೀತಿಪೂರ್ವಕವಾಗಿ ಗೌರವದಿಂದ ರಕ್ಷಣೆ ಮಾಡುವಂಥದ್ದು ಪುರುಷನಾದಂಥವನ ಕರ್ತವ್ಯ. ಅದರಲ್ಲೂ ಇವತ್ತೇನಾಗಿದೆ, ಪಾಪ ಪುಣ್ಯದ ಬಗ್ಗೆ ಎಷ್ಟೋ ಜನರಿಗೆ ಅಂಧವಿಶ್ವಾಸ, ಎಷ್ಟೋ ಜನಕ್ಕೆ ಅದರ ಮೇಲೆ ನಂಬಿಕೆನೇ ಇಲ್ಲ. ನಾಸ್ತಿಕತೆಯ ಪ್ರಭಾವ ಆಧುನಿಕ ಪುರುಷರಲ್ಲಿ ಮತ್ತು ಸ್ತ್ರೀಯರಲ್ಲಿ, ಅಂದರೆ ಯುವಕ ಯುವತಿಯರಲ್ಲಿ ದುಶ್ಚಟಗಳ ಒಂದು ಹೆಚ್ಚಳಿಕೆಯಾಗಿರುವಂಥದ್ದು, ಕೆಟ್ಟ ದುರಭ್ಯಾಸಗಳನ್ನು ಬೆಳೆಸ್ಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ಇವತ್ತೇನಾಗಿದೆ, ಮೊಬೈಲ್ ಆಗಿರ್ಬೋದು, TV ಸಿನಿಮಾಗಳಾಗಿರ್ಬೋದು, ಯಾವುದನ್ನು ನೋಡಬಾರ್ದು ಅಂತ ಇದೇನೋ ಅದನ್ನೇ ಹೆಚ್ಚಾಗಿ ನೋಡುವಂಥವರು ಎಲ್ಲ ಕಡೆ ಸಿಗ್ತಾ ಇದ್ದಾರೆ. ಇನ್ನು ಪಾಪ ಹೆಣ್ಣು ಮಕ್ಕಳು ಏನು ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಹುಚ್ಚು ಆತ್ಮವಿಶ್ವಾಸ ಕೆಲವರಲ್ಲಿ. ಅವರಿಂದ ಏನು ಮಾಡಲಿಕ್ಕಾಗ್ತದೆ, ಏನಾಗೋದಿಲ್ಲ. ಆಧುನಿಕತೆಯ ಹೆಸರಿನಲ್ಲಿ ಅಂಗಾಂಗಗಳ ಪ್ರದರ್ಶನ, ಅದರಲ್ಲೂ ಕೃತ್ರಿಮವಾದ ತಿರುಗಾಟ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಧಾರ್ಮಿಕ ಹಿನ್ನೆಲೆಯಂತೂ ಮದ್ದೇ ಇಲ್ಲ. ನಾನು ಸ್ವತಂತ್ರ ಅನ್ನೋಂಥ ಭಾವನೆ ಎಲ್ಲರ ಮನಸ್ಸಿನಲ್ಲಿದೆ. ನಾನು ಭಾರಿ ಸ್ವತಂತ್ರ, ನನ್ನಷ್ಟು ಸ್ವತಂತ್ರ ಇರೋರು ಯಾರೂ ಇಲ್ಲ ಅನ್ನುವಂಥ ಭಾವನೆ ಯುವಕ ಯುವತಿಯರಲ್ಲಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಶಾಸ್ತ್ರ ಬಹಳ ಸುಂದರವಾಗಿ ನಮಗೆ ವಿವಾಹದ ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂತಹ ಸಂದೇಶ ಇದು. ಸುಖಿಯಾದ ದಾಂಪತ್ಯ ಜೀವನ ಅದು ಗಂಡ ಹೆಂಡಿರಲ್ಲಿ ನಾ ಹೆಚ್ಚು ಅಥವಾ ನಾ ಹೆಚ್ಚು ಅಂತ ಯಾವತ್ತೂ ಬರಬಾರ್ದು. ಯಾವಾಗ ನಾ ಹೆಚ್ಚು ಅಂತ ಬರ್ತದೋ, ಸ್ಪರ್ಧಾ ಮನೋಭಾವನೆ, ನಾನು ಅನ್ನೋದನ್ನು ಬಿಟ್ಟು ನಾವು ಅನ್ನುವಂಥ ಶಬ್ದ ಬಂದಾಗ ಸಂಸಾರ ಸುಖಮಯವಾಗಿ ಇರಲಿಕ್ಕೆ ಸಾಧ್ಯ. ಯಾರಿಗೂ ಯಾವತ್ತೂ ಸ್ವಾತಂತ್ರ್ಯ ಅನ್ನೋದಿಲ್ಲ ಅಂತ ನಾವು ನಿನ್ನೆ ತಿಳ್ಕೊಂಡಿದ್ದೀವಿ. ಹಿಂದಿನ ವಾರದಲ್ಲಿ ಯಾರಿಗೂ ಸ್ವತಂತ್ರತನ ಇಲ್ಲ. ಜೀವ ಜೈವ ಭೇದವನ್ನು ನಾವು ಕಾಣ್ತೀವಿ. ಒಬ್ರಿದ್ದಾಗ ಒಬ್ರಿಲ್ಲ. ಅದರಲ್ಲೂ ತಾರತಮ್ಯ ಇದೆ, ಎಲ್ಲ ಕಡೆ ಕಾಣಿಸ್ತದೆ ನಮಗೆ ಪ್ರತ್ಯಕ್ಷವಾಗಿ. ಅದು ಸೃಷ್ಟಿಯಲ್ಲಿ, ಭಗವಂತನ ಸೃಷ್ಟಿಯಲ್ಲಿ ಅನಿವಾರ್ಯವಾಗಿರುವಂಥದ್ದು. ಅನೇಕ ಮತಗಳಿದ್ದಾವೆ, ಅನೇಕ ಅಭಿರುಚಿಗಳಿದ್ದಾವೆ. ಗಂಡ ಹೆಂಡತಿಯರಲ್ಲಿ ಭೇದ ಇರುವಂಥದ್ದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಗಂಡನಿಗೆ ಖಾರ ಬೇಕು, ಹೆಂಡತಿಗೆ ಸಿಹಿ ಬೇಕು. ಗಂಡನಿಗೆ ಭಾಳ ಬಿಸಿ ಆದರೆ ಆಗೋಲ್ಲ, ಹೆಂಡತಿಗೆ ಭಾಳ ತಂಪಾದ್ರೆ ಆಗಲ್ಲ. ಹೀಗೆ ಲೋಕದಲ್ಲಿ ಎಲ್ಲ ಕಡೆ ನಾವು ಕಾಣುವಂಥದ್ದೇ. ಹಾಗಾಗಿ ಸ್ವಪ್ರತಿಷ್ಠೆ, ಪ್ರೆಸ್ಟೀಜ್ ಅಂತಾರಲ್ಲ, ಸ್ವಪ್ರತಿಷ್ಠೆಯನ್ನು ಮಾಡಿಕೊಂಡು ಅದರಲ್ಲೂ ವಾದಗ್ರಸ್ತವಾಗಿ ವಾದ ಮಾಡುವಂಥದ್ದು ಶಾಸ್ತ್ರದ ವಿಷಯದಲ್ಲಿ ಮಾತ್ರ ವಾದ ಮಾಡಬೇಕೇ ಹೊರತು ಯಾವುದೇ ಜಲ್ಪ ವಿತಂಡ ಅಂತ ವಾದದಲ್ಲಿ ಅನೇಕ ಪ್ರಭೇದಗಳಿದ್ದಾವೆ. ಸಿದ್ಧಾಂತವನ್ನು ಹೇಳೋದು ಬೇರೆ, ವಾದ ಜಲ್ಪ ವಿತಂಡ ಅಂತ ಇದೆ. ಅದಕ್ಕೆ ಇದೇ ಮತ ಅದೇ ಮತ ಅಂತಿಲ್ಲ. ಯಾವುದನ್ನಾದರೂ ಹಿಡಿದು ಗೆಲ್ಲಿಸುವಂತಹ ಪದ್ಧತಿ, ಆ ವಾದ ಅದು ಯಾವತ್ತೂ ಬರಬಾರ್ದು. ಗಂಡನಾಗಿರ್ಬೋದು, ಹೆಂಡತಿಯಾಗಿರಬಹುದು, ಅದನ್ನೇ ದೊಡ್ಡದಾಗಿ ಮಾಡಿ ಅದರಿಂದ ಸಂಸಾರಗಳು ಹಾಳಾಗುವಂಥದ್ದನ್ನು ನಾವು ಲೋಕದಲ್ಲಿ ಕಾಣ್ತಾ ಇದ್ದೀವಿ. ಪರಸ್ಪರವಾಗಿ ಮಾತು, ಸ್ವಭಾವ, ವಿಚಾರ, ಪರಸ್ಪರ ಮರ್ಯಾದೆಯನ್ನು ಕೊಡುವಂಥದ್ದು, ಪ್ರೀತಿಯಿಂದ ಮಾತಾಡುವಂಥದ್ದು, ಇವೆಲ್ಲವೂ ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ವೈವಾಹಿಕ ಜೀವನದಲ್ಲಿ ಇದಿತ್ತಪ್ಪ ಅಂದರೆ ಯಾವ ಭೀತಿ ನಮಗೆ ಕಾಡೋದಿಲ್ಲ. ಅದಕ್ಕೆ ಕಾರಣ ಯಾಕೆ ಹಿಂಗಾಗ್ತಾ ಇದೆ ಅಂದರೆ, ಮೊದಲನೇದಾಗಿ ದೂರದರ್ಶನ ಅಲ್ಲ, ದುರ್ದರ್ಶನ ಆಗಿರುವಂಥದ್ದು. ಅದರಲ್ಲೂ ಅನೇಕ ವಿಧಿವಿಧಾನಗಳಿಂದ ನಾನಾ ಪ್ರಕಾರಗಳಲ್ಲಿ ತೋರಿಸ್ತಾರೆ. ಒಳ್ಳೆಯದನ್ನು ತೋರಿಸೋದು ಬಹಳ ಅಪರೂಪ. ಕೆಟ್ಟದನ್ನೇ ತೋರಿಸಿರ್ತಾರೆ, ಕೆಟ್ಟದನ್ನೇ ನೋಡ್ತಾರೆ, ಕೆಟ್ಟದನ್ನೇ ಕೇಳ್ತಾರೆ. ಅಲ್ಲಿ ನೋಡಿರುವಂತಹ ಕೃತ್ರಿಮವಾದ ಆರ್ಟಿಫಿಷಿಯಲ್ ಆಗಿರುವಂತಹ ದಾಂಪತ್ಯವನ್ನು ನೋಡಿ ಅನಾವಶ್ಯಕವಾದ ಸ್ವಾತಂತ್ರ್ಯವನ್ನು ಬಯಸಿ
ಆತ್ಮಕೇಂದ್ರೀಕೃತವಾದ ಸ್ವಭಾವ, ಅಂದರೆ ಸೆಲ್ಫ್ ಸೆಂಟರ್ಡ್ ಅಂತಾರಲ್ಲ, ಆ ಸ್ವಭಾವದಿಂದ ಕೂಡಿರುವಂತಹ ಆದರ್ಶ ದಾಂಪತ್ಯವನ್ನು ಬಿಟ್ಟು ಆ ಕಲ್ಪನೆನೇ ಹೋಗ್ಬಿಟ್ಟಿದೆ. ಆದರ್ಶವಾದ ದಾಂಪತ್ಯ ನಮಗೆ ಸಿಗ್ತಾನೇ ಇಲ್ಲ, ಅಷ್ಟು ಅಪರೂಪವಾಗಿಬಿಟ್ಟಿದೆ. ಎಲ್ಲೋ ಕೆಲವರಿದ್ದಾರೆ ಲಕ್ಷಾವಧಿ ವರ್ಷಗಳಿಂದ, ವೇದ ಕಾಲದಿಂದ ಆದರ್ಶವಾದ ದಾಂಪತ್ಯವನ್ನು ಮಾಡಿರುವಂತಹ ಅನೇಕ ಋಷಿಮುನಿಗಳಿದ್ದಾರೆ, ಜ್ಞಾನಿಗಳಿದ್ದಾರೆ. ಆ ಎಲ್ಲವನ್ನ ತಿಳಿಯೋದನ್ನು ಬಿಟ್ಟು ಸ್ವತಂತ್ರವಾಗಿ ನಾವು ಇವತ್ತಿನ ಯುವಕ ಯುವತಿಯರಲ್ಲಿ ಕಾಣ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ 85ನೇ ಸೂಕ್ತ, ಅದಕ್ಕೆ ವಿವಾಹ ಸೂಕ್ತ ಅಂತ ಕರೀತಾರೆ, ಸೂರ್ಯಾವರ್ಗ ಅಂತಲೂ ಕರೀತಾರೆ. ಮೇಲ್ನೋಟಕ್ಕೆ ಕಾಣುವಂತಹ ಒಂದೆರಡು ಅರ್ಥವನ್ನು ಇವತ್ತು ತಿಳಿದಕ್ಕೆ ಪ್ರಯತ್ನವನ್ನು ಮಾಡೋಣ. ಅದರಲ್ಲೂ ಆ ಸೂರ್ಯನ ಅದ್ಭುತವಾದ ಮಹಿಮೆಯನ್ನು, ಸೂರ್ಯ ನಮಗೆ ಎಷ್ಟೆಲ್ಲ ಅನುಗ್ರಹವನ್ನು ಮಾಡ್ತಾನೆ ಅನ್ನೋದು ಬಹಳ ಸುಂದರವಾಗಿ ಈ ಸೂಕ್ತದಲ್ಲಿ ಬಂದಿರುವಂಥದ್ದು. ಅದರಲ್ಲೂ ವಿವಾಹ ಸೂಕ್ತದ ಪ್ರಾರಂಭದ 5 ಮಂತ್ರಗಳಿದ್ದಾವಲ್ಲ, ಸೋಮನಾಮಕನಾದಂತಹ ಹರಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾವೆ. ಸೋಮ ಅನ್ನೋ ಶಬ್ದಕ್ಕೆ ಅಮೃತ, ಸೋಮರಸ ಅಂತ ಒಂದು ಅರ್ಥ ಇದೆ, ಚಂದ್ರ ಅಂತ ಒಂದು ಅರ್ಥ ಇದೆ, ಅದು ಪ್ರಖ್ಯಾತವಾದದ್ದು. ಸೋಮ ಅಂದರೆ ಚಂದ್ರ, ಸೋಮವಾರ ಅಂತ ಕರೀತಾರೆ. ಇನ್ನು ವಾಯುದೇವ ಅಂತ ಅರ್ಥವನ್ನು ನಾವು ಕಾಣ್ತಾ ಇದ್ದೀವಿ. ಸೋಮ ಅಂತ ಯಾಕೆ ಕರೀತಾರೆ ಅಂತ ಕೇಳಿದರೆ, ಸೋಮ ಸೌಮ್ಯ ಸ್ವರೂಪ ಸ್ಯಾತ್, ಐತರೇಯ ಉಪನಿಷತ್ ಭಾಷ್ಯದಲ್ಲಿ ನಾವು ಹೇಳುವಂಥದ್ದು. ಸೌಮ್ಯ ಅನ್ನೋ ಶಬ್ದಕ್ಕೆ ಶಬ್ದಕಲ್ಪದ್ರುಮದಲ್ಲಿ ಅನುಗ್ರಹ ಅಂದರೆ ಉಗ್ರತೆ ಇಲ್ಲದೆ ಇರುವಂತಹ ಆನಂದದಾಯಕ, ಮನೋಜ್ಞ ಅಂತ ಅರ್ಥವನ್ನು ನಾವು ಕಾಣ್ತಾ ಇದ್ದೀವಿ. ಅಂದರೆ ಭಗವಂತ ಶಾಂತ ಸ್ವಭಾವದವನು, ಭಕ್ತರಿಗೆ ಆನಂದದಾಯಕನಾದಂಥವನು, ಆದ್ದರಿಂದ ಅವನನ್ನು ಸೋಮ ಅಂತ ಕರೆದಿದ್ದಾರೆ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇದಸೆ ಪಪುರ್ಜ್ಞಾನಮಯಂ ಸೌಮ್ಯಂ ಯನ್ಮುಖಾಂಬುರಹಾಸಹಂ ಅಂತ ಹೇಳಿ ಭಾಗವತ ನಮಗೆ ಹೇಳ್ತಾ ಇದೆ. ಅದರಲ್ಲೂ ವಿವಾಹ ಸೂಕ್ತದ ಮೊದಲನೇ ಮಂತ್ರ ಇದೆ, ಬಹಳ ಸುಂದರವಾದ ಮಂತ್ರ. ಸತ್ತೇನೋತ್ತವಿತಾ ದೇವ್, ಮಂತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ಸತ್ತೇನೋತ್ತಬಿತಾ ಭೂಮಿ ಸೂರ್ಯೇಣೋತ್ತಬಿತಾ ದ್ಯೌಃ ರಥೇನಾದಿತ್ಯಾಸ್ತಿಷ್ಠಂತಿ ದಿವಿ ಸೋಮೋ ಅಧಿಷ್ಠಿತಃ ಅಂತ ಮಂತ್ರ ಇದೆ. ಮಂತ್ರ ಹೇಳ್ತದೆ ಸತ್ಯ ಅಂತ ಭಗವಂತನನ್ನು ಕರೀತಾರೆ. ಯಾಕೆ ಕರೀತಾರೆ ಭಗವಂತನನ್ನು ಸತ್ಯ ಅಂತ ಕರೆದ್ರೆ, ಇಡೀ ಜಗತ್ತಿಗೆ ಆಧಾರಭೂತನಾದಂಥವನು ಭಗವಂತ, ಆದ್ದರಿಂದ ಅವನನ್ನು ಸತ್ಯ ಅಂತ ಕರೀತಾರೆ. ಜ್ಞಾನಿಗಳಿಗೆ ಆಧಾರನಾದಂಥವನು, ಆದ್ದರಿಂದ ಅವನನ್ನು ಸತ್ಯ ಅಂತ ಕರೀತಾರೆ. ಇಷ್ಟೇ ಅಲ್ಲದೆ ಸೂರ್ಯ ಅನ್ನುವಂತಹ ಶಬ್ದವಾಚ್ಯನಾಗಿ ಸ್ವರ್ಗಲೋಕಕ್ಕೆ ಆಧಾರಭೂತನಾದಂಥವನು. ಋತ ಅನ್ನೋ ಶಬ್ದಕ್ಕೆ ಜಗವನ್ನು ಬೆಳಗಿಸುವಂತಹ ಆಕಾಶಕ್ಕೆ ಆಧಾರನಾದಂಥವನು, ಸೂರ್ಯನಾದಂಥವನು. ಸೌಮ್ಯ ರೂಪದಿಂದ, ಸೋಮರೂಪದಿಂದ ಇದ್ದು ಭಗವಂತ ವೈಕುಂಠದಲ್ಲಿ ನಾರಾಯಣ ವಿರಾಜಮಾನನಾಗಿದ್ದಾನೆ. ಇದರಲ್ಲೂ ಅರ್ಥ ಇದೆ. ಮೊದಲು ಪ್ರಾರಂಭದಲ್ಲಿ ಮಂತ್ರಗಳ ಮೇಲ್ನೋಟದ ಅರ್ಥವನ್ನು ತಿಳಿಯೋಣ, ಆಮೇಲೆ ಪೂರ್ಣವಾಗಿ ಆಳದಲ್ಲಿ ವಧುವರರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ಈ ಮಂತ್ರಗಳು ಹೇಳ್ತಾವೆ. ಅದನ್ನು ಮುಂದೆ ನೋಡೋಣ. ಎರಡನೆಯದಾಗಿ ಸೋಮೇನಾದಿತ್ಯ ಬಲಿನ ಸೋಮೇನ ಪೃಥ್ವೀಮಹಿ ಅಥೋ ನಕ್ಷತ್ರಾಣ ಮೇಷಾಮುಪಸ್ಥೆ ಸೋಮ ಆಹೀತಃ. ವೇದ ಮಂತ್ರ ಹೇಳ್ತದೆ, ಅದಿಪುತ್ರಗಳಾಗಿರುವಂತಹ ತೇಜಸ್ವಿಗಳಾಗಿರುವಂತಹ ಆದಿತ್ಯರು, ಆ ದೇವತೆಗಳೇನಿದ್ದಾರಲ್ಲ ಅದಿತಿಯ ಮಕ್ಕಳಾದ್ದರಿಂದ ಅವರನ್ನು ಆದಿತ್ಯರು ಅಂತ ಕರೀತಾ ಇದ್ದಾರೆ. ಪೃಥ್ವಿಗೆ ಸರ್ವಾಧಾರಕನಾಗಿರುವಂತಹ ಭಗವಂತ ಸೋಮ ಶಬ್ದವಾಚ್ಯನಾಗಿ ನಕ್ಷತ್ರ ಲೋಕದಲ್ಲಿ ವ್ಯಾಪ್ತನಾಗಿದ್ದಾನೆ. ಚಂದ್ರ, ಅವನಲ್ಲಿ ಭಗವಂತನ ರೂಪ ಇದೆ, ಸೋಮ ಅಂತ ಅವನನ್ನು ಕರೀತಾ ಇದ್ದಾರೆ. ಚಂದ್ರನಿಗೂ ಸೋಮ ಅಂತ ಕರೀತಾರೆ, ಆದರೆ ಮುಖ್ಯ ಶಬ್ದವಾಚ್ಯ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ, ಸೋಮಂ ಮನ್ಯತೆ ಪಪಿವಾನ್ ಯತ್ ಸಂಪಿಶೋಂತ್ಯೋಷಾದಿಂ ಸೋಮಂ ಯಂ ಬ್ರಹ್ಮಾಣೋ ವಿದುರ್ನದಸ್ಯಾಶ್ಲಾತಿ ಕಶ್ಚನ ಮಂತ್ರ ಹೇಳ್ತದೆ. ಮಂತ್ರದ ಅರ್ಥ ಏನು ಅಂದರೆ, ಅಮೃತ ಶಬ್ದವಾಚ್ಯನಾಗಿರುವಂತಹ ಭಗವಂತ ಅನೇಕ ಸಲ ವಿಚಾರ ವಿಮರ್ಶೆ ಎಲ್ಲವನ್ನ ಮಾಡಿದಾಗ ಅನುಗ್ರಹ ಮಾಡುವಂತಹ ಭಗವಂತ ಅಪರೋಕ್ಷ ಜ್ಞಾನವನ್ನು, ಅಮೃತ ಅಂದ್ರೇನು, ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ಸಾಧಕರು ಅಂತ ಯಾರಿದ್ದಾರಲ್ಲ ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ ಭಗವಂತ. ಅಪರೋಕ್ಷ ಜ್ಞಾನ ಅಂದರೆ ಅಮೃತವನ್ನು ಕುಡಿಯೋ ಹಾಗೆ,
ಭಗವಂತನ ದರ್ಶನ ಆಯಿತು ಅಂದರೆ ಎಲ್ಲವನ್ನ ಪಡೆದ ಹಾಗೆ. ಅಂತಹ ಭಗವಂತ ಚತುರ್ಮುಖ ಬ್ರಹ್ಮದೇವರೇನಿದ್ದಾರಲ್ಲ, ಅವರು ಎಲ್ಲರಿಗಿಂತ ಹೆಚ್ಚು ಭಗವಂತನನ್ನು ತಿಳಿದಂಥವರು ಸಂಪೂರ್ಣವಾಗಿ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಹೇಳ್ತಾ ಇದೆ ಮಂತ್ರ, ಸೋಮಂ ಯಂ ಬ್ರಹ್ಮಾಣೋ ವಿದುಹು ನ ತಸ್ಯಾಶ್ಲಾತಿ ಕಶ್ಚನ. ಬ್ರಹ್ಮದೇವರು ಭಾಳ ತಿಳ್ಕೊಂಡಿದ್ದಾರೆ ಭಗವಂತನ ಬಗ್ಗೆ, ಅವರಷ್ಟು ಯಾರು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ಲಕ್ಷ್ಮೀದೇವಿಯ ನಂತರ ಬ್ರಹ್ಮದೇವರು ಬಹಳ ಚೆನ್ನಾಗಿ ತಿಳಿದಿದ್ದಾರೆ ಭಗವಂತನನ್ನ. ಆದರೂ ಒಂದು ಮಾತು ಹೇಳಿದರು, ತಸ್ಯಾಶ್ಲಾತಿ ಕಶ್ಚನ, ಇವನನ್ನು ಪೂರ್ಣವಾಗಿ ಯಾರೂ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆಚ್ಛಾದ್ವೀದಾನೈರ್ಗುಪಿತೋ ಬಾರ್ಹತೆ ಸೋಮ ರಕ್ಷಿತ ಗ್ರಾವಣ ಮಿಶೃಣ್ವನ್ ತಿಷ್ಠತೆ ನತೆ ಅಶ್ಲಾತಿ ಪಾರ್ಥಿವಃ. ಅಂದರೆ ಸ್ವ ಇಚ್ಛೆಯಿಂದ ಆಚ್ಛಾದಿತನಾದಂಥವನು ಭಗವಂತ, ಅವ್ಯಕ್ತನಾಗಿದ್ದಾನೆ ಭಗವಂತ. ಯಾರಿಗೆ ಜ್ಞಾನ ಚಕ್ಷುಷ್, ಜ್ಞಾನದ ಕಣ್ಣಿದೆ, ಒಳಗಣ್ಣಿದೆ, ಅವರಿಗೆ ಭಗವಂತ ಅಷ್ಟಮ ರಸರೂಪನಾಗಿ ಭಗವಂತ ಅವರಿಗೆ ಕಾಣಿಸ್ತಾನಂತೆ. ಹಾಗಾಗಿ ಭಗವಂತನ ಮಹಿಮೆ, ಅವನ ಮಾಯಾ ಸಾಮಾನ್ಯ ಜನರಿಗೆ ತಿಳಿಯೋದಿಲ್ಲ, ಜ್ಞಾನಿಗಳು ಅವನನ್ನು ಕಾಣ್ತಾರೆ ಅಂತ ಹೇಳ್ತದೆ ಮಂತ್ರ. ಅದರಲ್ಲೂ ಯತ್ವಾ ದೇವ ಪ್ರವಿವಂತಿ ತದ ಆಪ್ಯಾಯಸೆ ಪುನಃ ವಾಯುಸ್ಸೋಮಸ್ಯ ರಕ್ಷಿತಾ ಸಮಾನಾನಾಂ ಮಾಸ ಆಕೃತಿ ಮಂತ್ರ ಹೇಳ್ತಾ ಇದೆ. ಸೋಮ ಶಬ್ದವಾಚ್ಯನಾದ ವಾಯುವಂತರ್ಗತನಾದ ಹರಿ, ಮಾಸ ಶಬ್ದ, ಸಂವತ್ಸರ ಎಲ್ಲವೂ ಭಗವಂತನನ್ನೇ ಹೇಳ್ತಾ ಇದ್ದಾವೆ. ಚತುರ್ಮುಖ ಬ್ರಹ್ಮದೇವರು ಅವರ ಸಮಾನ ಕಕ್ಷೆಯಲ್ಲಿ ಮುಂದೆ ಬರುವಂತಹ ವಾಯುದೇವರೇ ಬ್ರಹ್ಮದೇವರಾಗುವಂಥದ್ದು. ಅವರು ಎಲ್ಲರಿಗಿಂತ ಹೆಚ್ಚು ನಿನ್ನನ್ನು ತಿಳಿದಿದ್ದಾರೆ. ಭಗವಂತನಿಗೆ ವಾಯುದೇವರ ಮೇಲೆ ಯಾಕೆ ಪ್ರೀತಿ ಅಂದರೆ, ನನ್ನ ಮಗ ಅನ್ನೋಂಥದ್ದಲ್ಲ, ನನ್ನನ್ನು ತಿಳಿದವರಲ್ಲಿ ಎರಡನೇದವನು. ಅಂದರೆ ಲಕ್ಷ್ಮೀದೇವಿ ಮೊದಲು, ಆಮೇಲೆ ಬ್ರಹ್ಮದೇವರು, ವಾಯುದೇವರು. ಭಗವಂತನನ್ನು ತಿಳಿದವರು, ಭಗವಂತನ ಮನಸ್ಸೇನು ಅಂತ ಗೊತ್ತಿರುವಂಥವರು. ಆದ್ದರಿಂದ ಆ ವಾಯುಸ್ಸೋಮಸ್ಯ ರಕ್ಷಿತ ಸಮಾನಾನ ಮಾಸ ಆಕೃತಿ ಅಂತ ಹೇಳ್ತದೆ. ಅಂದರೆ ಈ 5 ಮಂತ್ರಗಳೇನಿದ್ದಾವಲ್ಲ, ಪ್ರಾರಂಭದಲ್ಲಿ ಬರುವಂಥ 5 ಮಂತ್ರಗಳು ಹರಿ ಸರ್ವೋತ್ತಮತ್ವವನ್ನು, ವಾಯು ಜೀವೋತ್ತಮತ್ವವನ್ನು ತಿಳಿಸ್ತಾ ಇದ್ದಾವೆ. ಅದರಲ್ಲೂ 6ನೇ ಮಂತ್ರದಿಂದ ನವವಧುವಾಗಿರುವಂತಹ ಸೂರ್ಯಪುತ್ರಿ ಸೂರ್ಯ, ಇವಳು ವಿಶಿಷ್ಟವಾದ ಮಂತ್ರಗಳಿಂದ ಅಭಿಮಂತ್ರಿತವಾದ ಅಷ್ಟಪುತ್ರಿ ಸನ್ನಿಕವನ್ನು, ದೀಕ್ಷಾ ವಸ್ತ್ರವನ್ನು ಉಟ್ಟುಕೊಂಡು ವಿವಾಹ ಮಂಟಪಕ್ಕೆ ಬರುವಂತಹ ಆ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ಅದರ ಮುಂದೆ ಎಲ್ಲ ಮಂತ್ರಗಳ ಅರ್ಥ ಹೇಳ್ತದೆ. ವಧುವರರು ಹೇಗಿರಬೇಕು ಜೀವನದಲ್ಲಿ, ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತದೆ ಈ ಸೂರ್ಯವರ್ಗ. ವಿವಾಹ ಮಾಡೋ ಸಂದರ್ಭದಲ್ಲಿ ಫೋಟೋ ಮತ್ತು ವಿಡಿಯೋಗಳ ಕಡೆ ಗಮನ ಹರಿಸದೆ ಹೆಚ್ಚು ಈ ಮಂತ್ರಗಳ ಕಡೆ ಗಮನ ಹರಿಸಿದರೆ ನಮಗೆ ನಿಜವಾಗ್ಲೂ ಬಹಳ ಆನಂದ ಆಗ್ತದೆ, ಸಂತೋಷ ಆಗ್ತದೆ, ಜ್ಞಾನ ಜ್ವಲಿಸ್ತದೆ. ಅಷ್ಟು ಮುಖ್ಯವಾಗಿರುವಂಥದ್ದು ವಿವಾಹ ಮಂತ್ರಗಳು. ಇದರ ಮುಂದಿನ ಭಾಗವನ್ನು ಮುಂದಿನ ವಾರ ಯಥಾಶಕ್ತಿ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.